ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಮಾಲೂರು ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ಮಾಲೂರು ಮಾರಾಟಕ್ಕಿಲ್ಲ. ಒಂದೇದು ಸ್ಥಳೀಯವಾಗಿ ನಾಯಕತ್ವ ಇದ್ದಾರೆ. ಯಾರೋ ಔಟರ್ಸ್ ಬಂದು ಇಲ್ಲೇನು ಕೆಲಸ ಮಾಡಬೇಕಾಗಿಲ್ಲ. ಇಲ್ಲೂ ಗಂಡಸರಿದ್ದಾರೆ. ದಯಮಾಡಿ ನಾವೇನ್ ಹೇಳ್ತಾ ಇದೀರ ಅಂತ ಹೇಳಿದ್ರೆ, ಅಲ್ಲಲ್ಲ ನಾವ್ ಹೇಳ್ತಾ ಇರೋದು ಒಂದ್ ಮಾತು ಕೇಳ್ಕೊಂಬದು ಸರ್. ನಾವ್ ಹೇಳ್ತಾ ಇರೋದು ಇಲ್ಲಿ 220 ಮಂಜುನಾಥ್ ಗೌಡ್ರು. ನಾವು ಹೇಳ್ತಾ ಇರೋದು ಸರ್, ರಾಜಕಾರಣದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ಯಾರು ಎಲ್ಲಿ ಬೇಕಾದ್ರೂ. ನಾವ್ ಹೇಳ್ತಾ ಇರೋದು ಸರ್, ಈಗ ರಾಜಕಾರಣದಲ್ಲಿ ಊಡಿಯಿಂದ ಬಂದಿರತಕ್ಕಂಥ ವ್ಯಕ್ತಿಯವರು ಕಳೆದ 20 ವರ್ಷಗಳಿಂದ ನಮ್ಮ ಅಭ್ಯರ್ಥಿ ರಾಮೇಗೌಡರು ಈ ತಾಲೂಕಿಗೆ ಅವರದೇ ಆದಂತ ಕೊಡುಗೆಗಳನ್ನು ನೀಡಿದ್ದಾರೆ. 20 ವರ್ಷದಿಂದ ಸಾರ್ವಜನಿಕದಲ್ಲಿ ಇರ್ತಕ್ಕಂಥ ಕುಮಾರಣ್ಣವರು ಮಾತಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಕುಮಾರಣ್ಣವರು ಯಾವುದೇ ಕಾರಣಕ್ಕೂ ಈ ಪಕ್ಷದ ಒಂದು ಅಭಿಪ್ರಾಯಗಳನ್ನ ನಾವು ಕೇಳಿಸ್ಕೊಬೇಕು. ನಮ್ಮ ಮಾಲೂರಿನ ಶಾಸಕರು ಕೆ.ವೈ. ನಂಜೇಗೌಡರು ಮತ್ತೆ ಅಧಿಕಾರಕ್ಕೆ ಬರಬೇಕಂತ ನಮ್ಮೆಲ್ಲರಿಗೂ ಆಸೆ. ನಮ್ಮ ಶಾಸಕರು ಏನಿದ್ದಾರೆ ಅವರು ಸ್ಟೂಡೆಂಟ್ಸ್ಗಾಗಲಿ ಮತ್ತು ನಮ್ಮ ತಾಲೂಕಲ್ಲಿರೋ ಸ್ಕೂಲ್ಸು ಅದೆಲ್ಲ ಏನಿದೆ ಅದೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಅವರು ಸ್ಟೂಡೆಂಟ್ಸ್ಗೆ ಫೀಸ್ ಆಗಲಿ ಮತ್ತು ಕಾಲೇಜ್ ಡೆವಲಪ್ಮೆಂಟ್ ಆಗಲಿ ಸ್ಕೂಲ್ ಡೆವಲಪ್ಮೆಂಟ್ ಆಗಲಿ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಅಂತ ನಡೆದಿದೆ ಅಂದರೆ ಇವರಿಂದಾನೆ ಮೊದಲು. ಅದಕ್ಕೆ ನಂಜೇಗೌಡರು ಮತ್ತೆ ಅಧಿಕಾರಕ್ಕೆ ಬರಬೇಕಂತ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನತೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀವಿ. ಇಡೀ ತಾಲೂಕು ಜನತೆ ಮತ್ತೆ ಕೆ.ವೈ. ನಂಜೇಗೌಡರಿಗೆ ನೀವು ಮತ ಹಾಕಿ, ಅವರು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ. ಮತ್ತೆ ನಮಗೆ ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ತಗೊಂಡ್ಬರ್ತಾರೆ. ನಿರುದ್ಯೋಗನ ಇಲ್ಲಿ ಹೋಗಲಾಡಿಸಿ ಉದ್ಯೋಗನ ಸೃಷ್ಟಿ ಮಾಡಿಸ್ತಾರೆ. ಮತ್ತೆ ನಮ್ಗೇನು ರೈಲ್ವೆ ಬ್ರಿಡ್ಜನ್ನ ಡಾಂಬರೀಕರಣ ಮಾಡ್ತಾರೆ, ಮತ್ತೆ ರಿಂಗ್ ರಸ್ತೆನ ಡಾಂಬರೀಕರಣ ಮಾಡ್ತಾರೆ. ನೀವು ಅವ್ರಿಗೆ ಮತ ಹಾಕಿ ಅಂತ ನನಗೆ ಹೇಳಿ. ನಮ್ಮ ಮಾಲೂರು ತಾಲೂಕಿನಲ್ಲಿ ಇತಿಹಾಸ ಕಂಡಂತೆ ಯಾರು ಸಹ MLAಗಳು ಯುವಕರಿಗೆ ಸಾಥ್ ನೀಡಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಸಕರಂತಹ ನಂಜೇಗೌಡರು ಮಾಲೂರಿಗೆ ಅತ್ಯಂತವಾದಂತಹ ಒಂದು ಯುವಕರ ಕಣ್ಮಣಿಯಾದಂತಹ ನಂಜೇಗೌಡರು ಅತಿ ಹೆಚ್ಚು ಟೂರ್ನಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ವಾರಕ್ಕೊಂದ್ಸರಿ ಟೂರ್ನಮೆಂಟ್ಗಳು ಮಾಡ್ತಾರೆ. ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ದೇಸಿ ಕ್ರೀಡೆಗಳನ್ನ ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿದ್ದಾರೆ. ಬಿಜೆಪಿಯ ವೈಫಲ್ಯತೆ, ಬಿಜೆಪಿಯ 40% ಕಮಿಷನ್, ಇದೆಲ್ಲ ಜನ ನಾವ್ ಹೇಳ್ಬೇಕಾಗಿದ್ದಿಲ್ಲ, ರಾಜ್ಯದ ಜನತೆ ನೋಡ್ತಾ ಇದೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಬರಲಿ ಅಂದ್ಬಿಟ್ಟು ಆಶಿಸ್ತೀನಿ. ಆಮೇಲೆ ಕೆ.ಸಿ. ರೆಡ್ಡಿ ಅವರು ರಾಜ್ಯದಲ್ಲೇ ಮೊದಲನೆಯ ಮುಖ್ಯಮಂತ್ರಿ ಆಗಿರ್ತಾರೆ. ಜಿಲ್ಲೆಯ ಜನತೆ ನಾನು ಕೇಳ್ಕೊಳ್ಳೋದಿಷ್ಟೇ, ಜಿಲ್ಲೆಯ ಜನತೆ ಎಲ್ಲರೂ ಸೇರಿ ನಮ್ಮ ಸಿದ್ದರಾಮಯ್ಯನವ್ರು ಗೆಲ್ಸ್ಬೇಕನ್ಬಿಟ್ಟು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ 2023ಕ್ಕೆ ಅವರೇ ಗೆಲ್ಬೇಕು, ಅವರೇ MLA ಆಗ್ಬೇಕು.